ಗಂಗಾರತಿ ಮಾಡುವಂಥದ್ದು ಸಂಪ್ರದಾಯವನ್ನು ನಾವು ಹಿಂದಿನಿಂದ ನೋಡಿದ್ದೀವಿ. ಆ ಗಂಗಾರತಿ ಮಾದರಿಯಲ್ಲೇ ಕೃಷ್ಣ ಕಾವೇರಿಯಲ್ಲೂ ಕೂಡ ಕಾವೇರಿ ಆರತಿ ಮಾಡಬೇಕು ಅಂತೇಳಿ ಅದನ್ನು ಕೂಡ ಪ್ರಾರಂಭ ಮಾಡಲಾಗಿದೆ. ಎಲ್ಲದಕ್ಕೂ ಒಂದೊಂದು ನೆಪ ಇದೆ, ಅದಕ್ಕೊಂದು ಸಂಪ್ರದಾಯ ಇದೆ. ಈಗ ಕೃಷ್ಣಾರತಿ ಕೂಡ ಪ್ರಾರಂಭ ಆಗಿದೆ. ಕೃಷ್ಣಾರತಿ ಯಾಕೆ ಪ್ರಾರಂಭ ಆಗಿದೆ ಅಂದರೆ ಕೃಷ್ಣಾಷ್ಟಮಿ ಮತ್ತು ಮುರುಗೇಶ್ ನಿರಾಣಿಯವರ ಜನ್ಮದಿನ ಎರಡೂ ಒಟ್ಟೊಟ್ಟಿಗೆ ಬರ್ತಾ ಇದೆ. ಆ ಭಾಗದಲ್ಲಿ ವಿಶೇಷವಾಗಿ ಜನಪ್ರಿಯ ನಾಯಕರಾದಂಥ ನಮ್ಮ ಮುರುಗೇಶ್ ನಿರಾಣಿಯವರು, ವಿಶೇಷವಾಗಿ ಅವರು ಕೈಗಾರಿಕಾ ಸಚಿವರಾಗಿದ್ದಂಥ ಸಂದರ್ಭದಲ್ಲಿ ಜಿಮ್ ಮಾಡೋ ಮೂಲಕ ಭಾಳ ವಿಶಿಷ್ಟವಾಗಿ ನಮ್ಮ ರಾಜ್ಯದ ಅಭಿವೃದ್ಧಿಗೆ ಒಂದು ಅಭ್ಯುದಯ ಹೆಜ್ಜೆಯನ್ನು ಇಟ್ಟಂಥವರು. ಆ ಭಾಗದ ಪ್ರಗತಿಪರವಾದ ಚಿಂತನೆಯನ್ನು ಉಳ್ಳಂಥ ರಾಜಕಾರಣಿ. ಜೊತೆಗೆ ಅಲ್ಲಿ ಕೃಷ್ಣಾ ನದಿ ಆ ಭಾಗದ ಜನರ, ಉತ್ತರ ಕರ್ನಾಟಕದ ಭಾಗದ ಜನರ ಜೀವನಾಡಿ. ಅದಕ್ಕೋಸ್ಕರ ಗಂಗಾರತಿ ಮಾದರಿಯಲ್ಲಿ ಹಾಗೆ ಕಾವೇರಿ ಆರತಿ ಮಾದರಿಯಲ್ಲಿ ಕೃಷ್ಣ ಏನು ಆರತಿ ಆಗಬೇಕು ಅಂತೇಳಿ ಎಲ್ಲರ ಜನ್ಮಗಳ ಬಯಕೆ ಇತ್ತು. ಅದಕ್ಕೊಂದು ನಾಂದಿ ಆಡುವಂಥ ಒಂದು ಸುಸಂದರ್ಭ. ಇದನ್ನು ವಿಶೇಷವಾಗಿ ಮುರುಗೇಶ್ ನಿರಾಣಿಯವರ ಕೃಷ್ಣಾಷ್ಟಮಿ ದಿನವೇ ಜನ್ಮದಿನ ಇರೋ ಕಾರಣಕ್ಕಾಗಿ ಆ ಭಾಗದ ಎಲ್ಲರೂ, ಅವರ ಅಭಿಮಾನಿಗಳು ಮತ್ತು ಎಲ್ಲರೂ ಸೇರಿ ಕೃಷ್ಣಾರತಿಯನ್ನು ಮಾಡ್ತಾ ಇದ್ದಾರೆ. ಅವರಿಗೆಲ್ಲ ಶುಭವಾಗಲಿ, ಒಳ್ಳೆಯದಾಗಲಿ, ಆಲ್ ದಿ ಬೆಸ್ಟ್.